ನಮಸ್ಕಾರ ವೀಕ್ಷಕರೇ. ನಮ್ಮ ಕರುನಾಡ ಪ್ರವಾಸಿ ತಾಣಗಳ ಕಡೆ ಪ್ರಯಾಣಿಸುತ್ತಾ ಅದರ ಮಹತ್ವವನ್ನು ತಿಳಿಸುತ್ತಾ ಸಾಗುವ ತಾಣ ಯಾನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ಇಂದಿನ ನಮ್ಮ ಯಾನ ಬೆಂಗಳೂರಿನಿಂದ 40 ಕಿಲೋಮೀಟರ್ ದೂರದಲ್ಲಿರುವ ದೇವನಹಳ್ಳಿ ಕಡೆಗೆ. ದೇವನಹಳ್ಳಿಯು ಇತಿಹಾಸ ಪ್ರಸಿದ್ಧವಾದ ಸ್ಥಳ. ಆದರೂ ಜನಜನಿತವಾದದ್ದು ಇತ್ತೀಚಿನ ವರ್ಷಗಳಿಂದೀಚೆಗೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಸ್ತಾಪ ಬಂದಾಗ ಮೈಸೂರು ರಸ್ತೆಯ ಕುಂಬಳಗೋಡು ಹಾಗೂ ದೇವನಹಳ್ಳಿಯ ಹೆಸರು ಕೇಳಿಬಂದಿತು. ಕೊನೆಗೆ ಜಯಿಸಿದ್ದು ದೇವನಹಳ್ಳಿ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ನೀಡಿದ ಉತ್ತೇಜನದಿಂದಾಗಿ ಇತ್ತೀಚೆಗೆ ಪ್ರವಾಸಿಗರ ದಟ್ಟಣೆಯಲ್ಲಿ ಬೆಳವಣಿಗೆ ಕಂಡುಬಂದಿದೆ. ದೇವನಹಳ್ಳಿ ಇದನ್ನು ದ್ಯಾವಂದಳ್ಳಿ, ದೇವನದೊಡ್ಡಿ ಮತ್ತು ದೇವನಪುರ ಎಂದೂ ಕರೆಯುತ್ತಾರೆ. ದೇವನಹಳ್ಳಿಯ ಇತಿಹಾಸವು 15ನೇ ಶತಮಾನದಷ್ಟು ಹಿಂದಿನದು. ಇಲ್ಲಿ 500 ವರ್ಷಗಳಷ್ಟು ಪುರಾತನವಾದ, ಭದ್ರವಾದ ಹಾಗೂ ಆಮೆಯಾಕಾರದ ಸುಂದರ ಕೋಟೆ ಇದೆ. ಕಂಚಿಯಿಂದ ವಲಸೆ ಬಂದ ಆವತಿ ರಾಜವಂಶದ ಮಲ್ಲಭೈರೇಗೌಡ 1501ರಲ್ಲಿ ಈ ಕೋಟೆ ಕಟ್ಟಿದ ಎನ್ನುತ್ತದೆ ಇತಿಹಾಸ. ಸಾವಿರದ 1749ರಲ್ಲಿ ದಳವಾಯಿ ನಂಜರಾಜಯ್ಯ ಇದನ್ನು ವಶಪಡಿಸಿಕೊಂಡ. ಆಗ ಇದು ಮೈಸೂರು ಅರಸರ ಆಳ್ವಿಕೆಗೆ ಒಳಪಟ್ಟಿತು. ಹೈದರಾಲಿ ರಾಜನಾದ ಬಳಿಕ ಈ ಕೋಟೆಯನ್ನು ದುರಸ್ತಿ ಮಾಡಿಸಿದ. ಹೈದರ್ ಈ ಕೋಟೆಯನ್ನು ಮತ್ತೆ ಕಟ್ಟಿಸಿದ ಎಂಬ ಉಲ್ಲೇಖಗಳೂ ಇವೆ. ಅವನ ಮಗ ಟಿಪ್ಪು ಸುಲ್ತಾನ್ ಇಲ್ಲಿಯೇ ಜನಿಸಿದನು. ನಂತರ ದೇವನಹಳ್ಳಿಗೆ ಟಿಪ್ಪು ಯೂಸಫಾಬಾದ್ ಎಂದು ಕರೆದ. ಆದರೆ ಆ ಹೆಸರು ಸ್ಥಿರವಾಗಲಿಲ್ಲ. 1791ರಲ್ಲಿ ಈ ಕೋಟೆ ಕಾರ್ನವಾಲಿಸ್ ಪಾಲಾಯಿತು. ಇಂದಿಗೂ ಇಲ್ಲಿ ಟಿಪ್ಪು ಹುಟ್ಟಿದ ಸ್ಥಳವನ್ನು ರಾಷ್ಟ್ರೀಯ ಸ್ಮಾರಕ ಮಾಡಲಾಗಿದೆ. ಕಲ್ಲು, ಇಟ್ಟಿಗೆ, ಗಾರೆಯಿಂದ ನಿರ್ಮಿಸಿರುವ ಈ ಕೋಟೆಯಲ್ಲಿ 13 ವೃತ್ತಾಕಾರದ ಕೊತ್ತಲಗಳಿವೆ. 2 ಚೌಕಾಕಾರದ ಬತೇರಿಗಳಿವೆ. ಪ್ರತಿ ಹೊರಭಿತ್ತಿಯ ಒಳಗಡೆ ಚಿಕ್ಕ ಚಿಕ್ಕ ರಂಧ್ರಗಳಿವೆ. ಈ ರಂಧ್ರಗಳು ಇಂಗ್ಲಿಷ್ ವಿ ಆಕಾರದಲ್ಲಿದ್ದು ದೂರದರ್ಶಕದಂತೆ ಕೆಲಸ ಮಾಡುತ್ತವೆ. ಈ ಕಿಂಡಿಗಳಲ್ಲಿ ನೋಡಿದರೆ ಕೋಟೆಯ ಹೊರಗಿನ ಚಿತ್ರಣ ಸಂಪೂರ್ಣವಾಗಿ ಕಾಣುತ್ತದೆ. ಶತ್ರುಗಳ ದಾಳಿಯಿಂದ ರಕ್ಷಿಸಲು ಬೇಕಾದ ಸಕಲ ವ್ಯವಸ್ಥೆಯನ್ನು ಈ ಕೋಟೆಯಲ್ಲಿ ಮಾಡಲಾಗಿದೆ.
ಒಳಗೇ ನಿಂತು ಹೊರಗಿನಿಂದ ಆಕ್ರಮಣ ಮಾಡುವ ಶತ್ರುಗಳನ್ನು ನಿಗ್ರಹಿಸಲು ಸಕಲ ಅನುಕೂಲತೆಗಳನ್ನು ಕಲ್ಪಿಸಲಾಗಿದೆ. ಕೋಟೆಯ ಒಳಭಾಗದಲ್ಲಿ ವೇಣುಗೋಪಾಲಸ್ವಾಮಿ ದೇವಾಲಯವಿದೆ. ಈ ದೇವಾಲಯವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದ್ದು, ಇದು ವಿಜಯನಗರ ಸಾಮ್ರಾಜ್ಯ ನಂತರದ ಅವಧಿಗೆ ಸೇರಿದೆ. ಗರುಡ ಸ್ತಂಭವನ್ನು ಹೊಂದಿರುವ ಪ್ರಾಂಗಣವು ವಿಶಾಲವಾಗಿದೆ. ದೇವಾಲಯದ ಗೋಡೆಗಳು ರಾಮಾಯಣ ಮತ್ತು ಕೃಷ್ಣನ ಬಾಲ್ಯದ ಸಾಹಸಗಳ ವಿವಿಧ ದೃಶ್ಯಗಳನ್ನು ಚಿತ್ರಿಸುತ್ತವೆ. ಈ ದೇವಾಲಯದ ಶಿಲ್ಪಗಳು ಬೇಲೂರು ಹಳೇಬೀಡು ದೇವಾಲಯದ ಶಿಲ್ಪಗಳನ್ನು ಹೋಲುತ್ತವೆ. ಬ್ರಿಟಿಷರ ವಿರುದ್ಧ ಹೋರಾಡಿ ಕರ್ನಾಟಕ ಕೀರ್ತಿ ಪತಾಕೆಯನ್ನು ಬಾನೆತ್ತರ ಹಾರಿಸಿದ ಮೈಸೂರು ಹುಲಿ ಟಿಪ್ಪು ಸುಲ್ತಾನರ ಗೌರವಾರ್ಥ 1997ರಲ್ಲಿ ನಡೆದ ದೇವನಹಳ್ಳಿ ವಿಜಯಪುರ ಟಿಪ್ಪು ಉತ್ಸವ ಕಾಲದಲ್ಲಿ ಇಲ್ಲಿ ಟಿಪ್ಪು ಪ್ರತಿಮೆಯನ್ನು ಅಂದಿನ ಮುಖ್ಯಮಂತ್ರಿ ಜೆ.ಎಚ್. ಪಟೇಲ್ ಉದ್ಘಾಟಿಸಿದ್ದರು. ಕೋಟೆಯ ಸಮೀಪದಲ್ಲೇ ದೇವನಹಳ್ಳಿ ಕೆರೆ ಇದ್ದು, ಇಲ್ಲಿ ದೋಣಿ ವಿಹಾರದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಶ್ರೀ ರಂಗನಾಥ ಸ್ವಾಮಿ ದೇವಾಲಯ. ರಂಗಸ್ಥಳದಲ್ಲಿರುವ ಶ್ರೀ ರಂಗನಾಥ ಸ್ವಾಮಿ ದೇವಾಲಯವು ವಿಷ್ಣುವಿಗೆ ಅರ್ಪಿತವಾದ 1000 ವರ್ಷಗಳಷ್ಟು ಹಳೆಯದಾದ ದೇವಾಲಯವಾಗಿದೆ. ಚಿಕ್ಕಬಳ್ಳಾಪುರ ಬಳಿಯ ದಿನ್ನೆ ಹೊಸಹಳ್ಳಿ ಎಂಬ ಗ್ರಾಮ ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನು ಭಕ್ತರು ಮೋಕ್ಷ ಸ್ಥಳ ಎಂದು ಪೂಜಿಸುತ್ತಾರೆ. ಈ ದೇವಾಲಯದ ಮತ್ತೊಂದು ವಿಶೇಷವೆಂದರೆ ಬಿದಿರಿನ ಬುಟ್ಟಿಯ ಆಕಾರದ ಗರ್ಭಗುಡಿ. ರಾವಣನನ್ನು ಸೋಲಿಸಿದ ನಂತರ ಶ್ರೀರಾಮನು ಅಯೋಧ್ಯೆಗೆ ಹಿಂದಿರುಗಿ ಪ್ರಜೆಗಳು ಮತ್ತು ಸಹೋದರ ಭರತನ ಪರಮಾನಂದವನ್ನು ಅನುಭವಿಸಿದನೆಂದು ದಂತಕಥೆ ಹೇಳುತ್ತದೆ. ಶೇಷಾದ್ರಿ ಬೆಟ್ಟದಂಥ ರಂಗಸ್ಥಳ, ರಂಗನಾಥ ಸ್ವಾಮಿ ನೆಲೆಸಿರ್ತಕ್ಕಂಥದ್ದರಿಂದ ರಂಗಸ್ಥಳ ಅಂತ ಈ ಕ್ಷೇತ್ರಕ್ಕೆ ಹೆಸರು.
ಇಲ್ಲಿ ನೆಲೆಸಿರ್ತಕ್ಕಂತಹ ಸ್ವಾಮಿ ಸಾಲಿಗ್ರಾಮ ಶಿಲಾ ರೂಪದಲ್ಲಿ ನೆಲೆಸಿದ್ದಾರೆ. ಸಪ್ತ ಋಷಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟು ತ್ರೇತಾಯುಗದ ಅಂತ್ಯದಲ್ಲಿ ರಾಮನ ಪಟ್ಟಾಭಿಷೇಕ ಆಗುತ್ತೆ ಅಲ್ವಾ, ಆ ಒಂದು ಸಮಯದಲ್ಲಿ ಸ್ವಾಮಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ. ಇಲ್ಲಿ ಶ್ರೀರಂಗಪಟ್ಟಣ, ಶ್ರೀರಂಗ ಈ ಮೂರೂ ಕಡೆ ಒಂದೇ ಮುಹೂರ್ತದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ತ್ರೇತಾಯುಗದ ಅಂತ್ಯ, ರಾಮನ ಪಟ್ಟಾಭಿಷೇಕಕ್ಕೆ ವಿಭೀಷಣ ಬಂದಿರ್ತಾನೆ. ವಿಭೀಷಣನಿಗೆ ಒಂದು ಬಿದಿರು ಬುಟ್ಟಿಯಲ್ಲಿ ರಂಗನಾಥ ಸ್ವಾಮಿನ ಇಟ್ಬಿಟ್ಟು ರಾಮಚಂದ್ರ ಸ್ವಾಮಿ ಅವರು ಕೊಡ್ತಾರೆ. ರಾಮನ ಮನೆ ದೇವರು ರಂಗನಾಥ ಸ್ವಾಮಿ, ಕುಲಧನ, ಮೂಲಧನ ಅಂದರೆ ಎಲ್ಲ ಒಂದು ಅವತಾರಕ್ಕೂ ಮೂಲವಾಗಿರ್ತಕ್ಕಂಥದ್ದು ರಂಗನಾಥ ಸ್ವಾಮಿ ಅವತಾರ. ಅಂದರೆ ಮತ್ಸ್ಯಾದಿ ದಶಾವತಾರಗಳಿರಬಹುದು, ಕೇಶವಾದಿ 24 ಮೂರ್ತಿಗಳಿರಬಹುದು. ಇವರಿಗೆಲ್ಲ ಮೂಲ ಯಾರಪ್ಪ ಅಂದರೆ ರಂಗನಾಥ ಸ್ವಾಮಿ. ಅವರನ್ನು ಮೂಲಧನ ಅಂತ ಕರೀತಾರೆ. ಆ ಎರಡೂ ಧನವನ್ನು ಅವರಿಗೆ ಉಡುಗೊರೆಯಾಗಿ ಗಿಫ್ಟಾಗಿ ಕೊಡ್ತಾರೆ. ಆ ದೇವರನ್ನು ಶ್ರೀರಂಗಮಲ್ಲಿ ವಿಭೀಷಣ ಪ್ರತಿಷ್ಠಾಪನೆ ಮಾಡ್ತಾನೆ. ಅದರ ಜ್ಞಾಪಕಾರ್ಥವಾಗಿ ಇಲ್ಲಿ ಸಪ್ತ ಋಷಿಗಳು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಸಿದ್ಧತೆಗಳನ್ನು ಮಾಡಲಾಯಿತು ಮತ್ತು ವಿಭೀಷಣನೂ ಸಹ ಪಟ್ಟಾಭಿಷೇಕ ಸಮಾರಂಭದಲ್ಲಿ ಭಾಗವಹಿಸಿದನು. ಪಟ್ಟಾಭಿಷೇಕವನ್ನು ಅಲಂಕರಿಸಿದ್ದಕ್ಕಾಗಿ ಕೃತಜ್ಞತೆಯ ಸಂಕೇತವಾಗಿ ಮತ್ತು ಪ್ರತಿಯಾಗಿ ಶ್ರೀರಾಮನು ಶ್ರೀರಂಗನಾಥನ ವಿಗ್ರಹವನ್ನು ಬಿದಿರಿನ ಬುಟ್ಟಿಯಲ್ಲಿ ಹಸ್ತಾಂತರಿಸಿದನು. ನಂತರ ಸಪ್ತರ್ಷಿಗಳು ಶ್ರೀರಂಗನಾಥನ ವಿಗ್ರಹವನ್ನು ನೀಲಾದೇವಿ ಮತ್ತು ಭೂದೇವಿಯೊಂದಿಗೆ ಸ್ಥಾಪಿಸಲು ವಿಭೀಷಣನಲ್ಲಿ ಬೇಡಿಕೊಳ್ಳುತ್ತಾರೆ ಮತ್ತು ಮನವೊಲಿಸುತ್ತಾರೆ. ಈ ಕಾರಣಕ್ಕಾಗಿ ಗರ್ಭಗುಡಿಯು ಬಿದಿರಿನ ಬುಟ್ಟಿಯ ಆಕಾರದಲ್ಲಿದೆ. ಇಲ್ಲೇ ಪ್ರತಿಷ್ಠಾಪನೆಯನ್ನು ಮಾಡೋದಕ್ಕೆ ಒಂದು ವಿಶೇಷವಾದ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಇರ್ತಕ್ಕಂತಹ ಬೆಟ್ಟದ ತಪ್ಪಲಿನ ಹೆಸರು ಸ್ಕಂದಗಿರಿ ಅಂತ ಹೇಳ್ಬಿಟ್ಟು. ಸ್ಕಂದಗಿರಿ ಅಂತಂದರೆ ಸ್ಕಂದ ಪುರಾಣ ಅಂತ ಬರ್ತದೆ ಅಲ್ವಾ, ವ್ರತಾದಿಗಳಲ್ಲಿ ಎಲ್ಲ ಪುರಾಣ ಬರ್ತದೆ ಅಲ್ವಾ, ಅದು ಶೌನಕಾದಿ ಮಹರ್ಷಿಗಳಿಗೆ ಇಲ್ಲಿ ಬೇರೆ ಮಹರ್ಷಿಗಳಿಗೆ ಇಲ್ಲೇ ಬೋಧನೆ ಮಾಡಿದಂತಹ ಒಂದು ಜಾಗ. ಆದ್ದರಿಂದ ಇಲ್ಲೇ ಸ್ವಾಮಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ನಾವು ಅಭಿಷೇಕ ಮಾಡೋವಾಗ ದೇವರನ್ನು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ ಪ್ರದಕ್ಷಿಣೆ ಮಾಡೋವಾಗ ಗರ್ಭಗೃಹವನ್ನು ಒಂದು ಸ್ವಲ್ಪ ಗಮನ ಇಟ್ಟು ನೋಡಿದ್ರೆ ಅದರ ಆಕಾರ ಬಿದಿರು ಬುಟ್ಟಿ, ಬ್ಯಾಂಬೋ ಬ್ಯಾಸ್ಕೆಟ್ ಅಂತ ಹೇಳ್ತೀವಲ್ವ, ಆ ಒಂದು ಆಕಾರದಲ್ಲಿ ಗರ್ಭಗೃಹ ಇದೆ. ಬಿದಿರು ಬುಟ್ಟಿಯ ಮಧ್ಯದಲ್ಲಿ ರಂಗನಾಥ ಸ್ವಾಮಿ ಇರ್ತಕ್ಕಂತಹ ಒಂದು ಭಾವನೆ. ಅಂದರೆ ವಿಭೀಷಣನಿಗೆ ಆ ಬಿದಿರು ಬುಟ್ಟಿಯಲ್ಲಿ ಇಟ್ಟುಕೊಟ್ಟಿರ್ತಾರೆ ಅಲ್ವಾ, ಅದು ಒಂದೇ ಇದಕ್ಕೆ ಆಧಾರವಾಗಿರ್ತಕ್ಕಂಥದ್ದು. ಅಂದರೆ ಅದರಿಂದ ಗೊತ್ತಾಗತ್ತೆ ಆವಾಗ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಅಂತ. ಇಲ್ಲಿ ಈಚೆ ಎಲ್ಲ ಹೊಯ್ಸಳರ ಕಾಲದಲ್ಲಿ ದೇವಸ್ಥಾನ ಕಟ್ಟಿರೋದು. ದೇವಸ್ಥಾನ ಕಟ್ಟಿ 1000 ವರ್ಷ ಆಗಿದೆ. ಹೊಯ್ಸಳರ ಕಾಲದಲ್ಲಿ ದೇವಸ್ಥಾನ ಕಟ್ಟಿರ್ತಕ್ಕಂಥದ್ದು. ಅಲ್ಲಿ ದೇವರ ಪಾದದ ಹತ್ರ ಒಂದು ಕಿಂಡಿ ಇದೆ. ಸಂಕ್ರಾಂತಿ ದಿವಸ ಸೂರ್ಯೋದಯ ಆಗುತ್ತೆ ಅಲ್ವಾ, ಆವಾಗ ಸೂರ್ಯನ ಕಿರಣಗಳು ದೇವರ ಪಾದಕ್ಕೆ ಬೀಳುತ್ತೆ. ಅಲ್ಲಿಂದ ನಾವು ದೇವರ ಪಾದಗಳ ದರ್ಶನ ಮಾಡಿದ್ರೆ ಈ ಕಾಳಸರ್ಪ ದೋಷ ಅಂತ ಇರ್ತದೆ. ಆ ದೋಷ ಇದ್ದರೂ ಕೂಡ ಪರಿಹಾರ ಆಗ್ತದೆ ಅಂತ ಒಂದು ಪ್ರತೀತಿ ಇದೆ. ಯಾಕೆ ಅಂತ ಹೇಳಿದ್ರೆ, ಮಕರ ಸಂಕ್ರಾಂತಿ ದಿವಸ ಅಲ್ಲಿ ಕಿಂಡಿ ಹೇಳಿದ್ನಲ್ವ, ಆ ಕಿಂಡಿನಲ್ಲಿ ಒಂದು ಸರ್ಪ ಇದೆ. ಅಂದರೆ ನಾಗರ ಪ್ರತಿಷ್ಠೆ ಮಾಡಿದ್ರೆ ಲೆಫ್ಟ್ ಸೈಡಲ್ಲಿ ಒಂದು ಇರುತ್ತೆ ಸರ್ಪ, ಹೀಗೆ ಆಪೋಸಿಟ್ ವೆಹಿಕಲಲ್ಲಿ ಇರುತ್ತೆ ಅಲ್ವಾ, ಆ ಒಂದು ಸರ್ಪ ಇದೆ. ಅದರ ಮುಖಾಂತರನೇ ಸ್ವಾಮಿ ಪಾದಕ್ಕೆ ಸೂರ್ಯನ ಕಿರಣಗಳು ಬೀಳ್ತಕ್ಕಂಥದ್ದು. ಆವತ್ತು ಸಂಕ್ರಾಂತಿ ದಿವಸ ಬಂದು ಆ ಸ್ವಾಮಿಗೆ ಅಭಿಷೇಕ ಮಾಡಿ, ಅಲ್ಲಿ ಇರ್ತಕ್ಕಂತಹ ನಾಗಪ್ಪಗೆ ಅಭಿಷೇಕ ಮಾಡಿ, ಅದರ ಮುಖಾಂತರ ಸ್ವಾಮಿ ತಿರುವಡಿಗಳು ಅಂದರೆ ಸ್ವಾಮಿ ಪಾದದ ದರ್ಶನ ಮಾಡಿದ್ರೆ ಆ ದೋಷ ಇದ್ದರೂ ಪರಿಹಾರ ಆಗ್ತದೆ ಅಂತ ಒಂದು ಪ್ರತೀತಿ ಇದೆ. ಆ ದೋಷ ಇರಬೇಕೇ ಅಂತಿಲ್ಲ. ಇಲ್ಲ ನಮಗೆ ಸಂಕ್ರಾಂತಿ ತುಂಬ ದೂರ ಇದೆ, ಶೀಘ್ರವಾಗಿ ಫಲ ಬೇಕು ಅನ್ನೋಂತಕ್ಕಂಥವರು ಒಂದು 7 ವಾರ ಬರಬೇಕಾಗತ್ತೆ. ಮೊದಲನೇ ವಾರ ಯಾವ ವಾರ ಬರ್ತಾರೋ ಅದೇ ವಾರ ಇನ್ನು 6 ವಾರ ಬಂದು ಅಲ್ಲಿ ಸಂಕಲ್ಪ ತಗೊಂಡು ಈಚೆ ಪ್ರದಕ್ಷಿಣೆ, ರಥಬೀದಿ ಪ್ರದಕ್ಷಿಣೆ 7 ಪ್ರದಕ್ಷಿಣೆಯನ್ನು ಮಾಡಿದ್ರೆ ಅವರ ಸಂಕಲ್ಪಿತ ಕಾರ್ಯ ಕೈಗೂಡ್ತದೆ ಅಂತ ಒಂದು ಪ್ರತೀತಿ ಇದೆ. ಇಡೀ ದೇವಾಲಯ ಸಂಕೀರ್ಣದ ವೈಶಿಷ್ಟ್ಯವೆಂದರೆ ಮುಖ್ಯ ದೇವಾಲಯದ ಸುತ್ತಲಿನ ಕಂಬಗಳ ಮೇಲಿನ ಸೊಗಸಾದ ಮತ್ತು ಸಂಕೀರ್ಣವಾದ ಕೆತ್ತನೆಗಳು ಮೂಲತಃ ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟಿದೆ.
ವೀರಾಪುರಂ ಪಕ್ಷಿಧಾಮ. ವೀರಾಪುರಂ ಪಕ್ಷಿಧಾಮವು ಒಂದು ವಿಶಿಷ್ಟ ಪಕ್ಷಿ ವೀಕ್ಷಣಾ ತಾಣವಾಗಿದ್ದು ಬಾಗೇಪಲ್ಲಿಯಿಂದ ಕೇವಲ 14 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ 120 ಕಿಲೋಮೀಟರ್ ದೂರದಲ್ಲಿದೆ. ಹಳ್ಳಿಯ ಮನೆಗಳ ಪಕ್ಕದಲ್ಲಿರುವ ಹುಣಸೆ ಮರಗಳ ಮೇಲೆ ಗೂಡು ಕಟ್ಟುವ ವಲಸೆ ಬರುವ ಬಣ್ಣದ ಕೊಕ್ಕರೆಗಳು, ಸೈಬೀರಿಯನ್ ಕ್ರೇನ್ಗಳು ಇಲ್ಲಿ ಹೆಚ್ಚು ಪ್ರಸಿದ್ಧವಾಗಿದೆ. ಈ ಪುಟ್ಟ ಹಳ್ಳಿಗೆ ಪಕ್ಷಿಗಳ ಕಲರವ ನಮ್ಮನ್ನು ಸ್ವಾಗತಿಸುತ್ತವೆ. ನೂರಾರು ದೊಡ್ಡ ಮತ್ತು ಸುಂದರವಾದ ಪಕ್ಷಿಗಳು ಕೊಂಬೆಗಳಾದ್ಯಂತ ವಿವಿಧ ಭಂಗಿಗಳಲ್ಲಿ ಕುಳಿತಿರುವುದನ್ನು ನೋಡುವುದೇ ಒಂದು ಸಂತೋಷದ ಅನುಭವ. ನನ್ನ ಹೆಸರು ಶ್ರೀನಿವಾಸ ರೆಡ್ಡಿ ಅಂತ. ನಾನು ಈ ಗ್ರಾಮದ ರೈತ. ನನಗೆ ಇವಾಗ 50 ವರ್ಷ ವಯಸ್ಸು. ನಮ್ಮ ದೊಡ್ಡವರ ಕಾಲದಿಂದಲೂ ಈ ಊರಿಗೆ ಸೈಬೀರಿಯಾದಿಂದ ಈ ಪಕ್ಷಿಗಳು ಬರ್ತಾಯಿದೆ. ಇದರ ಹೆಸರು ಪೈಂಟೆಡ್ ಸ್ಟಾರ್ಕ್ಸ್ ಅಂತ. ಇವು ಜನವರಿಯಲ್ಲಿ ಬಂದು ಆಗಸ್ಟಲ್ಲಿ ಪುನಃ ಸೈಬೀರಿಯಾಕ್ಕೆ ವಾಪಸ್ ಹೊರಡುತ್ತೆ. ಇವು ಇಲ್ಲಿಗೆ ಬಂದು ಗೂಡು ಕಟ್ಟಿಕೊಂಡು ಮರಿಗಳನ್ನ ಮಾಡಿಕೊಂಡು ನಂತರ ಸೈಬೀರಿಯಾಕ್ಕೆ ಹೋಗುತ್ತೆ. ಇವು ಮುಖ್ಯ ಆಹಾರ ಮೀನು ಮಾತ್ರನೇ ಇದು ತಿನ್ನೋದು. 100 ಕಿಲೋಮೀಟ್ರ್ ದೂರದಿಂದಲೂ ಬೇಕಾದರೆ ಮೀನು ತರುತ್ತೆ. ಇದು ತರೋ ಮೀನು ಒಂದು 200 ಗ್ರಾಮಿಂದ ಮೇಲೆ ಇರುತ್ತೆ. ಇಲ್ಲಿ ಇದು ವೀರಾಪುರ ಅಂತ. ಇಲ್ಲಿಂದ ಸುತ್ತಮುತ್ತಲು 100 ಕಿಲೋಮೀಟ್ರ್ ದೂರವರೆಗೂ ಹೋಗಿ ಬೇಕಾದರೆ ಮೀನು ತಂದು ಮರಿಗಳಿಗೆ ಕೊಡ್ತಾ ಇರುತ್ತೆ. ಟೂರಿಸಮ್ಗೋಸ್ಕರ ಇದು ವ್ಯೂ ಪಾಯಿಂಟ್ ಒಂದು ಕಟ್ಟಿಸಿದ್ದಾರೆ, ಪಕ್ಷಿಗಳು ನೋಡೋಕ್ಕೆ ಅನುಕೂಲ ಆಗಲಿ ಅಂತ. ಮರಗಳಲ್ಲಿರೋ ಪಕ್ಷಿಗಳು ನೋಡೋಕ್ಕೆ ಜನ ಪ್ರತಿ ಭಾನುವಾರ ಇಲ್ಲಿ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಬೆಟ್ಟ, ಕರ್ನಾಟಕದ ಪ್ರಸಿದ್ಧ ದೇವಸ್ಥಾನ ಇದೆ, ಬೆಟ್ಟ ಇದೆ. ಅದು ನೋಡೋಕ್ಕೆ ಬಂದಾಗ ಅಲ್ಲಿಗೆ ಬರೋರೆಲ್ಲರೂ ಇಲ್ಲಿಗೆ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಆದಿನಾರಾಯಣ ಸ್ವಾಮಿ ಬೆಟ್ಟ ಕೂರ್ಮಗಿರಿ ಅಂತ ಅದರ ಹೆಸರು. ಅದು ಜಾಸ್ತಿ ಕಾಲದಿಂದಲ ಸುಪ್ರಸಿದ್ಧ ದೇವಸ್ಥಾನ. ಅದು ಮಹಿಮಾನ್ವಿತ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಆ ದೇವಸ್ಥಾನಕ್ಕೆ ಹೈದರಾಬಾದಿಂದನೂ ಬರ್ತಾರೆ ಭಕ್ತಾದಿಗಳು. ಅಲ್ಲಿ ಒಳ್ಳೆ ಎಲ್ಲ ಡೆವಲಪ್ಮೆಂಟ್ ಚೆನ್ನಾಗಿ ಮಾಡ್ತಾಯಿದ್ದಾರೆ ಇವಾಗ. ಆದಿನಾರಾಯಣ ಬೆಟ್ಟ ಅಂದರೆ ಅಲ್ಲಿ ಯಾರಾದರೂ ಕೋರಿಕೆ ಏನಾದರೂ ಇದ್ದರೆ ಅಲ್ಲಿ ಅರಿಕೆ ಏನಾದರೂ ಅವರು ಏನಾದರೂ ಕಾಣಿಕೆ ಕೊಡ್ತೀವಿ ಅಂತ ಮನಸ್ಸಲ್ಲಿ ಮಾಡ್ಕೊಂಡು ಹೋದರೆ ಅವ್ರ ಕಾರ್ಯ ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ. ಬಣ್ಣದ ಕೊಕ್ಕರೆಗಳು, ಸೈಬೀರಿಯನ್ ಕ್ರೇನ್ಗಳು ಪ್ರತಿ ವರ್ಷ ಇಲ್ಲಿಗೆ ಬಂದು ಮಾರ್ಚ್ನಿಂದ ಆಗಸ್ಟ್ವರೆಗೆ ಈ ಸ್ಥಳವನ್ನು ತಮ್ಮ ಮನೆಯನ್ನಾಗಿ ಮಾಡಿಕೊಳ್ಳುತ್ತವೆ. ಪಕ್ಷಿಗಳು ಪ್ರತಿ ಫೆಬ್ರವರಿ ಮಾರ್ಚ್ನಲ್ಲಿ ಗೂಡು ಕಟ್ಟಿ ಸಂತಾನೋತ್ಪತ್ತಿ ಮಾಡಿ ಮರಿಗಳು ಹಾರಲು ಸಿದ್ಧವಾಗುವವರೆಗೆ ಕಾದ ನಂತರ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಮತ್ತೆ ತಮ್ಮ ಸ್ವಸ್ಥಾನಕ್ಕೆ ಮರಳುತ್ತವೆ. ಗ್ರಾಮಸ್ಥರು ಈ ಪಕ್ಷಿಗಳನ್ನು ತಮ್ಮದೇ ಎಂದು ಪರಿಗಣಿಸುತ್ತಾರೆ. ಈ ಅಪಾಯಕಾರಿಯಲ್ಲದ ಮತ್ತು ಸುರಕ್ಷಿತ ವಾತಾವರಣವು ಪ್ರತಿ ವರ್ಷವೂ ಈ ಅತಿಥಿಗಳನ್ನು ಮತ್ತೆ ಮತ್ತೆ ಇಲ್ಲಿಗೆ ಬರುವಂತೆ ಮಾಡುತ್ತದೆ.
ಹೆಸರು ಸ್ಪಂದನ. ನಾನು 7ನೇ ತರಗತಿ ಓದ್ತಿದ್ದೀನಿ. ಈ ಪಕ್ಷಿಗಳು ನಾನು ಚಿಕ್ಕವಾಗಿಂದ ನೋಡ್ತೀನಿ. ದೇವನಹಳ್ಳಿ ಹಾಗೂ ಸುತ್ತಮುತ್ತಲ ಕ್ಷೇತ್ರಗಳು ಬೆಂಗಳೂರಿನಿಂದ 1 ದಿನದ ಪ್ರವಾಸಕ್ಕೆ ಪ್ರಶಸ್ತವಾದ ತಾಣಗಳು. ಮಿಸ್ ಮಾಡದೆ ಒಮ್ಮೆ ನೋಡಿ ಬನ್ನಿ.